ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶಾಂತಿ ಕುಕ್ಕಿಂಗ್ ಆ್ಯಂಡ್ ಹೆಲ್ತ್ ಟಿಪ್ಸ್ಗೆ ಸ್ವಾಗತ. ನಾನಿವತ್ತು ಮಾವಿನ ಹಣ್ಣಿನ ಕಡುಬನ್ನು ಮಾಡ್ತಾಯಿದ್ದೀನಿ. ಇನ್ನೇನು ಮಾವಿನ ಹಣ್ಣು ಸೀಸನ್ ಮುಗಿತಾ ಇದೆ, ಹಾಗಾಗಿ ಸ್ವಲ್ಪ ಮಾವಿನ ಹಣ್ಣು ಇತ್ತು, ಅದರಿಂದ ಇವತ್ತು ಕಡುಬನ್ನು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ತುಂಬಾ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಮಾವಿನ ಹಣ್ಣಿನ ಕಡುಬನ್ನು ಹೇಗೆ ಮಾಡೋದು ಅಂತ ಹೇಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಕಡುಬನ್ನು ಮಾಡಲಿಕ್ಕೆ ಹೂರಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೂರಣ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ಲೇವರಿಗೋಸ್ಕರ ಒಂದೆರಡು ಏಲಕ್ಕಿನ ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಳ್ದೆ ಹಾಗೆ ಡ್ರೈ ಆಗಿ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತರ್ತರಿಯಾಗಿ ಇದನ್ನು ರುಬ್ಕೊಳ್ಬೇಕು. ನಂತರ ಒಂದು ಪ್ಯಾನ್ಗೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗಲಿಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಇಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲನ ಪಾಕ ಏನು ಮಾಡೋದೇನು ಬೇಡ, ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಗಟ್ಟಿಯಾಗಿ ಬಂದರೆ ಸಾಕು. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ದಪ್ಪ ಆಗಿ ಬರ್ತಾ ಇದೆ. ಈ ಹಂತದಲ್ಲಿ ನಾನು ರುಬ್ಬಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸೇರಿಸ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಬೆಲ್ಲದ ಜೊತೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಮೊದಲೇ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಯಾಕಂತಂದರೆ ನಾನು ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಸ್ವಲ್ಪ ದೊಡ್ಡದಾಗಿತ್ತು, ಅದು ಹೂರಣದ ಜೊತೆ ತಿನ್ನುವಾಗ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಗ್ರೈಂಡ್ ಮಾಡಿಟ್ಕೊಂಡಿದ್ದೆ. ನೀವು ಬೇಕಿದ್ದರೆ ಡೈರೆಕ್ಟಾಗಿ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಪೌಡ್ರನ್ನು ಹಾಗೆ ಸೇರಿಸ್ಕೊಳ್ಬೋದು. ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಹೂರಣ ರೆಡಿಯಾಗಿದೆ. ನಂತರ ಈ ಕಡೆ ಒಂದು ಮಿಕ್ಸಿ ಜಾರಿಗೆ ನಾನು 2ರಿಂದ 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹಿತ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ನೀರನ್ನು ಸೇರಿಸ್ಕೊಳ್ಳದೆ ಡ್ರೈ ಆಗಿ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ನಾವು ರುಬ್ಕೊಳ್ಳುವ ಹಿಟ್ಟು ತೆಳು ಆಗಬಾರ್ದು, ಆದಷ್ಟು ದಪ್ಪ ಆಗಿರಬೇಕು. ಅದಕ್ಕೋಸ್ಕರ ನಾನು ಇದನ್ನು ನೀರನ್ನು ಸೇರಿಸ್ಕೊಳ್ದೆ ಹಾಗೆ ಡ್ರೈ ಆಗಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾನಿಲ್ಲಿ ಕಡುಬನ್ನು ಬಾಳೆ ಎಲೆಯಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಬಾಳೆ ಎಲೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆ ಎಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಈ ರೀತಿಯಾಗಿ ಸುಟ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ನಾವು ಮಡ್ಚ್ಕೊಳ್ಳುವಾಗ ಬಾಳೆ ಎಲೆ ಒಡೆಯಲ್ಲ, ಅದಕ್ಕೋಸ್ಕರ ಹೀಗೆ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಅಕ್ಕಿ ಹಿಟ್ಟನ್ನು ರುಬ್ಬಿದ ತಕ್ಷಣವೇ ನಾವಿಲ್ಲಿ ಕಡುಬನ್ನು ಮಾಡ್ಕೊಳ್ಬೋದು, ಜಾಸ್ತಿ ಸಮಯ ಬಿಡಬೇಕಂತೇನಿಲ್ಲ. ನೋಡಿ, ನಾನಿವಾಗ ರುಬ್ಬಿಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಒಂದು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಬಾಳೆ ಎಲೆ ಮೇಲೆ ಹಾಕಿ ನಾವು ದೋಸೆ ಎಲ್ಲ ಯಾವ ರೀತಿಯಾಗಿ ಹರಡ್ಕೊಳ್ತೀವೋ ಅದೇ ರೀತಿಯಾಗಿ ಹರಡ್ಕೊಳ್ತಾ ಇದ್ದೀನಿ. ಹಾಗೆ ಬಾಳೆ ಎಲೆಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆನೇ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಏನೇನೂ ಸೇರಿಸ್ಕೊಳ್ಳೋದೇನು ಬೇಡ. ಹಾಗೆ ಡೈರೆಕ್ಟಾಗಿ ಅಕ್ಕಿ ಹಿಟ್ಟನ್ನು ಬಾಳೆ ಎಲೆ ಮೇಲೆ ಹಾಕಿ ನಾವು ದೋಸೆ ಹಂಚಿಗೆ ಯಾವ ರೀತಿಯಾಗಿ ದೋಸೆಯನ್ನು ಹರಡ್ಕೊಳ್ತೀವೋ ಅದೇ ರೀತಿಯಾಗಿ ಎಲೆಗೆ ಸೇರಿಸ್ಕೊಂಡು ಈ ರೀತಿಯಾಗಿ ಹರಡ್ಕೊಳ್ಬೇಕು. ನಂತರ ಮೊದಲೇ ಮಾಡಿಟ್ಕೊಂಡಿರುವಂತಹ ಹೂರಣವನ್ನು ಒಂದೊಂದೇ ಸ್ಪೂನಾಗಿ ಅಕ್ಕಿ ಹಿಟ್ಟಿನ ಮಧ್ಯದಲ್ಲಿ ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸರಿಯಾಗಿ ಹೂರಣವನ್ನು ಸೇರಿಸ್ಕೊಂಡ ನಂತರ ಕರೆಕ್ಟಾಗಿ ಮಧ್ಯದಲ್ಲಿ ನಾನೀಗ ಮಡಚಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ಬಾಳೆಯನ್ನು ಮಡಚ್ಕೊಂಡ್ರೆ ಆಯಿತು. ಈ ಕಡೆ ಕಡುಬನ್ನು ಬೇಯಿಸ್ಕೊಳ್ಳಿಕ್ಕೆ ನಾನು ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 10 ನಿಮಿಷ ಮುಂಚೆನೇ ಕಾಯಕ್ಕಿಟ್ಟಿದ್ದೆ. ಅದು ಕಾಯ್ತಾ ಇದ್ದ ಹಾಗೆ ನಾನು ಮಾಡಿಟ್ಕೊಂಡಿರುವಂತಹ ಕಡುಬನ್ನು ಒಂದೊಂದೇಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೊಂದನ್ನು ನಾನು ಬಾಳೆ ಎಲೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ರುಬ್ಬಿಟ್ಕೊಂಡಿರುವಂಥ ಹಿಟ್ಟೇನಾದರೂ ತೆಳುವಾಯಿತು ಅಂದರೆ ಅದಕ್ಕೆ ನೀವು 1-2ರಿಂದ 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಹಿಟ್ಟನ್ನು ದಪ್ಪ ಮಾಡಿಕೊಳ್ಳಿ. ನಂತರ ಇದಕ್ಕೆ ಈ ರೀತಿಯಾಗಿ ಸೇರಿಸ್ಕೊಳ್ಬೇಕು. ಹಿಟ್ಟು ತೆಳುವಾಗಿ ಮಾಡಿಕೊಂಡ್ರೆ ಹೀಗೆ ನಾವು ಸೇರಿಸ್ಕೊಳ್ಳಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ಹಿಟ್ಟು ಆದಷ್ಟು ದಪ್ಪವಾಗಿಯೇ ಇರಬೇಕು. ಮಾವಿನ ಹಣ್ಣಿನ ಕಡುಬಂತೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು. ನೀವಿಲ್ಲಿ ಮಾವಿನ ಹಣ್ಣು ಇಷ್ಟ ಇಲ್ಲ ಅಂತಂದರೆ ಮಾವಿನ ಹಣ್ಣಿನ ಬದಲಾಗಿ ಹಲಸಿನ ಹಣ್ಣು ಅಥವಾ ಬಾಳೆಹಣ್ಣು ಅಥವಾ ಅದು ಯಾವುದೂ ಇಷ್ಟ ಇಲ್ಲ ಅಂದರೆ ಬರೀ ಅಕ್ಕಿಯನ್ನಷ್ಟೇ ಹಾಕಿ ರುಬ್ಕೊಂಡು ಕಡುಬನ್ನು ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಇದನ್ನು ಸಹಿತ ಮಧ್ಯದಲ್ಲಿ ಸರಿಯಾಗಿ ಇದನ್ನು ಮಡಚ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ರೀತಿಯಾಗಿ ಎಲ್ಲವನ್ನು ಮಾಡಿಟ್ಕೊಂಡ ನಂತರ ಇಡ್ಲಿ ಪಾತ್ರೆಗೆ ಸೇರಿಸ್ಕೊಂಡು ಇಡ್ಲಿ ಪಾತ್ರೆಯ ಮುಚ್ಚಳ ಮುಚ್ಚಿ ಸುಮಾರು ಒಂದು 20ರಿಂದ 25 ನಿಮಿಷ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, 20 ನಿಮಿಷ ಆದಮೇಲೆ ನಾನು ಗ್ಯಾಸ್ ಆಫ್ ಮಾಡಿಟ್ಟಿದ್ದೆ. ಹಾಗೆ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ.
ಗ್ಯಾಸ್ ಆಫ್ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಯಾಕಂತಂದರೆ ಬಿಸಿ ಹಬೆಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಬೇಕು. ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾದ ನಂತರ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿತ್ತು ತಿನ್ನಕ್ಕಂತೂ. ಸಂಜೆ ಟೀ ಜೊತೆಗಾಗಲಿ ಅಥವಾ ಬೆಳಗಿನ ತಿಂಡಿಗಾಗಲಿ ಒಂದೊಳ್ಳೆ ತಿಂಡಿ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ಇದನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವಾ ಮಾವಿನ ಹಣ್ಣಿನ ಕಡುಬನ್ನು ಹೇಗೆ ಮಾಡೋದು ಅಂತ ಹೇಳಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯುವಷ್ಟರಲ್ಲಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನಾನು ಮಾಡಿರೋ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರುವವರು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. Bye bye, happy cooking.